ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಸುಧಾ ಚಲನ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ರಾಗಿ ಮಾಲ್ಟ್ ಮಾಡಿದ್ದೆ. ನಾನು ರಾಗಿ ಮಾಲ್ಟ್ ಮಾಡಿ ಕುಡಿದ್ಬಿಟ್ಟು ಮತ್ತು ಎಲ್ಲ ಕೆಲಸ ಮನೆಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಫ್ರೀಯಾಗಿತ್ತು. ಸೊ ಅದಕ್ಕೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು, ಮತ್ತು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದ್ರ ಟ್ರೇ ಎಲ್ಲ ಬಿಚ್ಚಿ ಅವನ್ನೆಲ್ಲ ಒರೆಸಿ ಉಜ್ಜಿ ತೊಳೆದು ಬಿಸಿಲಿಗೆ ಹಾಕಿದ್ದೆ. ನಾನು ಫ್ರಿಜ್ಜೆಲ್ಲ ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ ಅವು ಹಾರ್ಕೊಳ್ಳುತ್ತೆ ಅಂದ್ಬಿಟ್ಟು ಬಿಸಿಲಲ್ಲಿ ಹಾಕಿದ್ದೆ. ನಾನು ಅವನ್ನ ಆರಿಸೋಕೆ ಹಾಕ್ಬಿಟ್ಟು ಮತ್ತು ಫ್ರಿಜ್ಜೆಲ್ಲ ಕ್ಲೀನಾಗಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಅರ್ಧ ಟೀ ಸ್ಪೂನ್ ನಿರ್ಮ ಪುಡಿ ಮತ್ತು ಒಂದು ಅರ್ಧ ಶಾಂಪು ಅರ್ಧ ಜಗ್ಗು ನೀರಿಗೆ ಕಲಿಸ್ಕೊಂಡು ಪಾತ್ರೆ ತೊಳಿತೀವಲ್ಲ ಅದರಲ್ಲಿ ಚೆನ್ನಾಗಿ ಒಂದು ಸಲ ನಾರಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಮತ್ತು ಒಂದೆರಡು ಸಲ ಬೇರೆ ನೀರಲ್ಲಿ ತೊಳೆದ್ರೆ ತುಂಬಾ ಕ್ಲೀನ್ ಆಗಿಬಿಡುತ್ತೆ. ಆಮೇಲೆ ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ಆಮೇಲೆ ತ್ಯಾವದ ಬಟ್ಟೆಯಲ್ಲಿ ಒಂದು ಸಲ ಒರೆಸ್ಕೊಂಡು ಮತ್ತು ಇನ್ನು ಆರಿರೋ ಬಟ್ಟೆಯಲ್ಲಿ ಒಂದು ಸಲ ಒರೆಸ್ಕೊಂಡ್ರೆ, ಕ್ಲೀನಾಗಿರೋ ಬಟ್ಟೆಯಲ್ಲಿ ಒಂದು ಸಲ ಒರೆಸ್ಕೊಂಡ್ರೆ ಬೇಗನೂ ಆರ್ಕೊಳ್ಳುತ್ತೆ, ತುಂಬ ಚೆನ್ನಾಗೂ ಇರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅದನ್ನೆಲ್ಲ ಜೋಡಿಸಿ ಅವು ಅಷ್ಟೊತ್ತಿಗೆ ಆರಿದ್ವು, ಟ್ರೇಗಳು ಆರಿದ್ವು. ಅವನು ಹಂಗೆ ಜೋಡಿಸಿ ನೋಡಿದ್ರೆ ಕರೆಂಟ್ ಹೋಗ್ಬಿಟ್ಟಿತ್ತು. ಸರಿ ಎಲ್ಲ ಜೋಡಿಸೋಷ್ಟೊತ್ತಿಗೆ ಬರುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಜೋಡಿಸಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಅರ್ಜೆಂಟಿಗೆ ನಾವು ಹೆಂಗಂದ್ರೆ ಹಂಗೆ ಇಟ್ಬಿಡ್ತೀವಿ, ಚೆಲ್ಲೋಗ್ಬಿಡ್ತೇವೆ. ಒಂದೊಂದು ಸಲ ಹಾಲು ಚೆಲ್ಲೋಗ್ಬಿಡುತ್ತೆ, ಒಂದೊಂದು ಸಲ ಮಸಾಲ ಐಟಮ್ಗಳ ಪುಡಿ ಅದೆಲ್ಲ ಚೆಲ್ಲೋಗ್ಬಿಟ್ಟಿರುತ್ತೆ. ನೋಡೋದಕ್ಕೆ ಒಂಥರ ಆಗಲ್ಲ, ಚೆನ್ನಾಗಿ ಕಾಣಿಸಲ್ಲ. ಈ ಥರ ಕ್ಲೀನ್ ಮಾಡಿದ ಮೇಲೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೀಗೆಲ್ಲ ಮಾಡಿಬಿಟ್ಟು ಮತ್ತು ಅಡುಗೆಗೆ ನಾನು ಇವತ್ತು ಲೇಟು ಬೇರೆ ಆಗಿತ್ತು. ಅಡುಗೆ ಮಾಡೋಷ್ಟೊತ್ತಿಗೆ ಟೊಮಟೊ ಗೊಜ್ಜು ಮಾಡಿ, ಬೀಟ್ರೋಟ್ ಪಲ್ಯ ಮಾಡಿ, ಚಪಾತಿ ಮಾಡಿದ್ದೆ. ಹಾಗೆ ಮೊಳಕೆ ಕಟ್ಟೋಣ, ಸ್ವಲ್ಪ ಕಾಳುಗಳೆಲ್ಲ ಮಿಕ್ಸ್ಗಳೆಲ್ಲ ಹಾಕಿ ಮೊಳಕೆ ಕಟ್ಟೋಣ ಅಂದ್ಬಿಟ್ಟು ಅದನ್ನು ನೀರೆಲ್ಲ ಸೋದು ಸಿಕ್ಕಿದ್ದೆ. ಕಾಳುಗಳು ಅಷ್ಟೇ, ಹುಳ್ಳಿಕಾಳು, ಹೆಸ್ರು ಕಾಳು, ಕಡಲೆಕಾಳು, ಅಲಸಂದ್ರಿ ಕಾಳು ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೆ. ನಾನು ನೆನೆಸಿ ಅದೆಲ್ಲ ನೀರೆಲ್ಲ ಸೋದಿಸ್ಬಿಟ್ಟು ಅದನ್ನು ಮೊಳಕೆ ಕಟ್ಟಾಕಿಟ್ಟಿದ್ದೆ. ಆ ಥರ ಮುಚ್ಚಿ ಇಟ್ಬಿಟ್ರೆ ಸಾಕು, ಓಪನ್ ಮಾಡಬಾರ್ದು. ಮುಚ್ಚಿಟ್ರೆ ನಾಳಿದ್ದಷ್ಟೊತ್ತಿಗೆ ಮೊಳಕೆ ಬಂದ್ಬಿಟ್ಟಿರುತ್ತೆ. ಅದನ್ನು ಹಂಗೆ ಸೋದಿಸ್ಬಿಟ್ಟು ಎತ್ತಿಟ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಊಟನೂ ಮಾಡಿದ್ವಿ. ಈ ವಿಡಿಯೋನು ಇಲ್ಲಿಗೆ ಎಂಡು ಕೂಡ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಪುಟಾಣಿ ವಿಡಿಯೋ ಆಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.